ಹಾಯ್ ಸೌಂಡ್ ಲೈನ್ ಬಾಯ್ಸ್, ಇವಾಗ ತಾನೇ ನಾನು ಒಂದು ಹೊಸ ಪೇಜನ್ನು ಓಪನ್ ಮಾಡಿದ್ದೇನೆ. ಅದು ಸೌಂಡ್ ಲೈನ್ ಬ್ಲಾಗ್ ವಿಡಿಯೋ ಅಂತ. ಯಾಕೆಂದರೆ ಸೌಂಡ್ ಲೈನಲ್ಲಿ ಯಾವ ರೀತಿ ಕೆಲಸ ಇರ್ತದೆ ಅನ್ನೋದನ್ನು ತಿಳಿಸುವುದಕ್ಕಾಗಿ ಅಷ್ಟೇ, ಮತ್ತು ಒಂದು ಕಂಟೆಂಟ್ ವಿಡಿಯೋ ಆಗಿರುತ್ತದೆ ಅನ್ನುವುದಾಗಿ. ಇವಾಗ ಸದ್ಯ ನಾವು ಕಾರವಾರಲ್ಲಿ ಶೋ ಇದೆ, ಕಾರವಾರ ಶೋಗೆ ಹೊಂಟಿದ್ದೀವಿ. ನಮ್ಮ ಗಾಡಿ ಇರೋದು ಇವಾಗ 3 ಗಾಡಿ, ಒಂದು ಸೌಂಡ್ ಗಾಡಿ, ಒಂದು ಟ್ರಸ್ ಗಾಡಿ, ಒಂದು ಲೈಟ್ ಗಾಡಿ. ನಾವು ಹೋಗ್ತಾ ಇರೋದು ಟ್ರಸ್ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಸೌಂಡ್ ಗಾಡಿ ಮತ್ತು ಲೈಟ್ ಗಾಡಿ ಹಿಂದೆ ಬರ್ತಾ ಇದೆ. ಈ ಟನಲ್ ಕಾರವಾರ ಟನಲ್ ಆಗಿದೆ ಇದು, ಮತ್ತು ಗೋವಾಕ್ಕೆ ಹೋಗೋ ರೋಡ್ ಆಗಿದೆ. ಈ ಕಾರ್ ರೋಡಲ್ಲಿ ಒಂದೇ ಟನಲ್ ಇಲ್ಲ, ಒಟ್ಟು 2 ಟನಲ್ ಇದೆ. ಇವಾಗ ಒಂದು ಟನಲ್ ಮುಗೀತು, ಇನ್ನೊಂದು ಟನಲ್ ಇಲ್ಲಿ ಸ್ಟಾರ್ಟ್ ಆಗ್ತಿದೆ. ಟೈಮ್ ಬಂದುಬಿಟ್ಟು 7:30 ಆಗಿದೆ. ನಮ್ಮ ಸೆಟಪ್ ಇರೋ ಲೊಕೇಶನ್ಗೆ ಹೋಗೋಕ್ಕೆ ಸುಮಾರು ಒಂದು 8 ಗಂಟೆ ಆಗುತ್ತೆ. ಅಲ್ಲಿ ಸೌಂಡ್ ಸೆಟಪ್ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಕೆಲಸ ಮಾಡೋದ್ರಲ್ಲಿ ಹಾಗೆ ಹೋಗಿಬಿಡುತ್ತೆ. ಇವಾಗ ಸೆಟಪ್ ಮಾಡಿ ಹುಡುಗರೆಲ್ಲ ಮಲ್ಕೊಂಡವ್ರೆ. ಇಲ್ಲೇ ನೋಡಿ, ಇಲ್ಲಿ ಮಲ್ಕೊಂಡವ್ರೆ ಸ್ಟೇಜ್ ಮೇಲೆ. ಇವಾಗ ಟ್ರಸ್ ಲೈಟ್ ಹಾಕಿದ್ದೀವಿ. ರಾತ್ರಿ ಮಳೆ ಬರುತ್ತೆ ಅಂದ್ಕೊಂಡು ತಾಟ್ಪಲೆಲ್ಲ ಹಾಕಿದ್ದೀವಿ. ಸೌಂಡ್ ಎಲ್ಲ ಬೆಳಗ್ಗೆ ಹಾಕ್ಬೇಕಂತ ಸುಮ್ಮನೆ ಬಿಟ್ಟಿದ್ದೀವಿ ಇವಾಗ, ಯಾಕೆಂದರೆ ಟೈಮ್ ಭಾಳ ಆಯಿತು, 2:30 ಆಗಿದೆ. ಅದಕ್ಕೆ ಹುಡುಗರು ಮಲ್ಕೊಂಡವ್ರೆ ಎಲ್ಲರೂ. ಇಷ್ಟೇ ಇದೆಯಲ್ಲ, ಇಷ್ಟೇ ಕಾಣ್ತಾರಲ್ಲ, ಇಷ್ಟೇ ಜನ ಅಲ್ಲ, ಇನ್ನೂ ಇಬ್ಬರಲ್ಲಿ ಗಾಡಿಯಲ್ಲಿ ಮಣಗಿದ್ದಾರೆ. ಇಲ್ಲಿ ಕಾಣ್ತೇವಲ್ಲ, ಇವೇ ಗಾಡಿ, ಒಂದು ಸೌಂಡ್ ಗಾಡಿ, ಒಂದು ಲೈಟ್ ಗಾಡಿ ಅಲ್ಲೇ ಇವೆ. ಸೌಂಡ್ ಬಾಕ್ಸ್ ಹಾಕೋ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಎಲ್ಲಿ ಕೆಲಸಗಳೆಲ್ಲ ಆಗಿ ಹೋಗ್ಬಿಡ್ತದೆ. ಇವಾಗ ಸದ್ಯಕ್ಕೆ ಟಾಪು ಬೇಸ್ ಹಾಕ್ಕೊಂಡು ಅದ್ರ ವೈರಿಂಗ್ ಮಾಡ್ಕೊತಾ ಇದ್ದೀವಿ. ಮೇಲ್ಗಡೆ ಲೈಟಿಂಗ್ ವೈರ್ ಮಾಡ್ಕೊತಾ ಇದ್ದಾರೆ. ಇವರು ವಿಜಯರಾಜ್ ಅಂತ ಲೈಟಿಂಗ್ ಇಂಜಿನಿಯರು, ಅವರು ಮತ್ತು ನಮ್ಮ ದೋಸ್ತ ಸೇರಿಕೊಂಡು ವೈರಿಂಗ್ ಮಾಡ್ತಾ ಇದ್ದಾರೆ. ಇವರು ಯಾಸಿನ್ ಸೌಂಡ್ ಇಂಜಿನಿಯರು. ಇವಾಗೆಲ್ಲ ವೈರಿಂಗ್ ಮಾಡ್ಕೊತಾ ಇದ್ದಾರೆ ಲೈಟಿಂಗ್ ಎಲ್ಲ. ಯಾಸಿನ್ ಸೌಂಡ್ ಇಂಜಿನಿಯರ್ ನಮಗೆ ವೈರಿಂಗ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದಾರೆ. ನಾವು ಅವ್ರ ಪ್ರಕಾರ ವೈರಿಂಗ್ ಮಾಡ್ತಾ ಇದ್ದೀವಿ. ಇವಾಗ ವೈರಿಂಗ್ ಎಲ್ಲ ಆಗ್ತಾ ಇದೆ. ಇಂಜಿನಿಯರು ವೈರಿಂಗ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಇವಾಗ ಫೈನಲ್ ಆಗಿ ಸ್ಟೇಜ್ ಸೆಟಪ್ ಎಲ್ಲ ಮುಗೀತು. ಸೌಂಡು ಲೈಟು ಹಾಕೆಲ್ಲ ಮುಗಿಸಿದ್ದೀವಿ. ಲೈಟಿಂಗ್ ಡಿಸೈನರ್ ಇವಾಗ ಲೈಟಿಂಗ್ ಎಲ್ಲ ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಸೌಂಡ್ ಕನ್ಸೋಲ್ ಹೆಸರು ಮಿಡಾಸ್ M32 ಅಂತ. ಲೈಟಿಂಗ್ ಕನ್ಸೋಲ್ ಹೆಸರು ಟೈಗರ್ ಟಚ್ ಡಬಲ್ ಸ್ಕ್ರೀನು. ಬೇಸ್ ಟಾಪ್ ಹೆಸರು ವಿಡಾಸ್ಕೆ ಎಲ್ಲ ಕಾಸ್ಟಿಕ್, ಇದು ಬ್ರ್ಯಾಂಡ್ ಆಗಿದೆ. ಇಲ್ಲಿ ಯಾವಾಗಲೂ ಬ್ರ್ಯಾಂಡೇ ಕೇಳ್ತಾರೆ, ಅದಕ್ಕೆ ನಾವು ಇವಾಗ ಬ್ರ್ಯಾಂಡಲ್ಲಿ ಆಗಿರೋದ್ರಿಂದ ನಮ್ಮ ಕಂಪ್ನಿಯಲ್ಲಿ ಕರೆಸಿದ್ದಾರೆ. ಇಲ್ಲಿ ಆರ್ಟಿಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಅವರಿಗೆ ಸ್ಟೇಜ್ ಮೇಲೆ ಒಂದ್ಸಲ ಮಾಡಿದರೆ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ಅದನ್ನು ನಮ್ಮ ಹುಡುಗರು ನೋಡ್ತಾವ್ರೆ. ಇವಾಗ ಸದ್ಯಕ್ಕೆ ನಾವು ಸೌಂಡ್ ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಸೌಂಡ್ ಇಂಜಿನಿಯರ್ ಅದೇ ಯಾಸಿನಲ್ಲಿ ನಾಯ್ಸ್ ಕೊಡ್ತಾ ಇದ್ದಾನೆ. ನಾವು ಅದನ್ನು ಆ್ಯಂಪ್ಲಿಫೈಯರಲ್ಲಿ ಸೌಂಡ್ ಬಿಟ್ಬಿಟ್ಟು ಟಾಪಲ್ಲಿ ಸೌಂಡ್ ಬರ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀವಿ.